ಏನು ಒಬ್ಬರು ಕೇಳ್ರಣ. ಈಗ ಇವತ್ತು ನಾನು ಲೋಕಸಭಾ ಸದಸ್ಯನಾದ ನಂತರ ಎರಡನೇ ದಿಶಾ ಸಭೆಯನ್ನು ಭಾಗವಹಿಸ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಈ ಸಭೆಯಲ್ಲಿ ನಾನು ಜನರಲ್ಲಿ ಮಾಮೂಲಿ ರೊಟೀನ್ ವರ್ಕ್ಗಳು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಆದರೆ ಕೇಂದ್ರ ಸರ್ಕಾರದಲ್ಲಿ ಹಲವಾರು ರೀತಿಯ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲವು ಯೋಜನೆಗಳಿದ್ದಾವೆ. ಆ ಯೋಜನೆಗಳ ಪ್ರಗತಿ ಏನಾಗಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಮಾಹಿತಿ ಪಡಿಬೇಕಾಗಿದೆ. ವಿಶೇಷವಾಗಿ ಇವತ್ತಿನ ಸಭೆಯಲ್ಲಿ ಹಲವಾರು ಫಲಾನುಭವಿಗಳಿಗೆ ಅವರ ಬದುಕಿಗೆ ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥದ್ದು ಹಲವಾರು ಇಲಾಖೆಗಳಲ್ಲಿ, ಅದು ನಮ್ಮ ಕೃಷಿ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಎಜುಕೇಷನಲ್ಲಿರ್ಬೋದು, ಮತ್ತು ಬೀದಿ ಬದಿ ವ್ಯಾಪಾರಿಗಳು, ಈಗ ಹಲವಾರು ರೀತಿಯಲ್ಲಿ ವೃತ್ತಿಪರರು ಏನಿದ್ದಾರೆ, ಮತ್ತು ನಮ್ಮ ವಿಶ್ವಕರ್ಮ ಯೋಜನೆ ಅಂತಕ್ಕಂಥದ್ದು ಒಂದೇನಿದೆ. ಹೀಗೆ ಸುಮಾರು 540 ಕಾರ್ಯಕ್ರಮಗಳಿದೆ ಕೇಂದ್ರ ಸರ್ಕಾರದ್ದು. ಅದರಲ್ಲಿ ಕೆಲವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಅದಕ್ಕೆ ಸಂಬಂಧಪಟ್ಟಂಥದ್ದು ನಮ್ಮ ಸಾಮಾನ್ಯ ಜನರಿಗೆ ಬರೋಲ್ಲ. ಅದು ಹೊರತುಪಡಿಸೂ ಸುಮಾರು ಒಂದು 150-200 ವಿಭಾಗಗಳಲ್ಲಿ ವೈಯಕ್ತಿಕವಾಗಿ ಅವರ ಆರ್ಥಿಕ ಶಕ್ತಿಯನ್ನು ಬೆಳೆಸಲಿಕ್ಕೆ ಕೆಲವು ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಅವಕಾಶ ಇದೆ. ಅದೆಲ್ಲದರ ಬಗ್ಗೆ ಇವತ್ತು ಸ್ವಲ್ಪ ಯಾವ ಹಂತದಲ್ಲಿ ಕೆಲಸಗಳಾಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಪಡಿಬೇಕು. ಸರ್, ರಾಜ್ಯದಲ್ಲಿ ನಡೀತಿರುವಂಥ ಘಟನೆಗಳು ತಾವು ಗಮನಿಸ್ತಿದ್ದೀವಿ ಸರ್. ನಿನ್ನೆ ಶಾಸಕರ ಮೇಲೆ ಕೂಡ ಮೊಟ್ಟೆ ಎಸೆದಿರುವಂಥ ಪ್ರಕರಣ. ಸರ್, ನಾನು ಒಂದು ನಿಮ್ಮ ಗಮನಕ್ಕೆ ಪ್ರಶ್ನೆಯನ್ನು ಇಟ್ಟಿದ್ದೀರಿ. ಏನೋ ಈ ಮುಂದಿನ ವರ್ಷ ಏನು ಗಾಂಧಿ ಹೆಸರಿನಲ್ಲಿ ಏನು ಮಾಡೋಕ್ಕೆ ಹೊರಟವ್ರೆ ಸರ್ಕಾರ? ಏನಂತೂ ಹೇಳೋರಲ್ಲ, ಏನೋ ಗಾಂಧಿ ನಡಿಗೆನೋ ಗಾಂಧಿ ಏನೋ ಹೇಳ್ಕೊಂಡವ್ರು ಇವತ್ತು. ಇವತ್ತೆಲ್ಲ ಎಲ್ಲ ಸೇರಿದಾರಲ್ಲ ಅಲ್ಲಿ ಬೆಳಗಾವಿಲಿ ಶತಮಾನೋತ್ಸವ ಕಾರ್ಯಕ್ರಮ. ಗಾಂಧೀಜಿಯವರು ಅಧ್ಯಕ್ಷರಾಗಿ ಬೆಳಗಾವಿಗೆ ಪ್ರವೇಶ ಮಾಡಿದಂಥದ್ದು ಒಂದು ದಿನ ಏನಿದೆ, ಈ 26ನೇ ತಾರೀಕಿನ ಒಂದು 100 ವರ್ಷ ಪೂರೈಸ್ತಾ ಇರ್ತಕ್ಕಂಥದ್ದೇನಿದೆ. ಪಾಪ ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಈಗ ವೆಚ್ಚ ಮಾಡಿ ಗಾಂಧೀಜಿ ಹೆಸರಿನಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಏನು ಮಾಡಿದ್ದಾರೆ. ಗಾಂಧೀಜಿದು ಕಟೌಟ್ರು ನೋಡಲಿಲ್ಲ ನಾನು. ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಫೋಟೋ ಹಾಕಿದಿರಿ, ಟಿ ವಿಗಳಲ್ಲೂ ತೋರಿಸ್ತಾ ಇದ್ರಿ. ಗಾಂಧೀಜಿಯವ್ರನ್ನ ಹೊರತುಪಡಿಸಿ ನಕಲಿ ಗಾಂಧಿಗಳಿದ್ದಾರಲ್ಲ, ನಕಲಿ ಗಾಂಧಿ ಜೊತೆಗೆ ಇವರುಗಳು ಏನಿದ್ದಾರೆ, ಗಾಂಧಿ ಹೆಸರಿನಲ್ಲಿ, ಗಾಂಧಿ ಕುಟುಂಬದ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಬಂದು ಇವ್ರದ್ದೊಂದು 2-3 ಜನದ್ದು ಕಟೌಟ್ರುಗಳು ಆಕಾಶದ ಎತ್ತರಕ್ಕೆ ಹಾಕೊಂಡಿದ್ದಾರೆ. ಗಾಂಧೀಜಿಯವರ ಹೆಸರೇ ಇಲ್ಲ ಅಲ್ಲಿ, ಗಾಂಧೀಜಿಯವರ ಇದಿಲ್ಲ ಕಟೌಟ್ರು. ಆಕಾಶದ ಎತ್ತರಕ್ಕೆ ಈ ಮಹಾನುಭಾವರುಗಳ ಫೋಟೋ. ಇವ್ರದ್ದೇನು ಕೊಡುಗೆ ಆಯ್ತಪ್ಪ. ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಸಹಕಾರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂಥ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಕ್ಕೆ ನಂದು ತಕರಾರಿಲ್ಲ. ಅವರ ಹೆಸರಿನಲ್ಲಿ ನಿಜವಾದ ಅವರ ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದು ಅವ್ರ ಕನಸೇನಿತ್ತು. ಹಳ್ಳಿಗಳಲ್ಲಿರ್ಬೋದು, ನಗರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಮಧ್ಯರಾತ್ರಿನಲ್ಲೂ ನಡೆದಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರಬೇಕು, ಅಂಥ ದಿನಗಳು ಬರಬೇಕು ಅಂತಕ್ಕಂಥದ್ದನ್ನು ಗಾಂಧೀಜಿಯವರು ಹೇಳಿದ್ರಲ್ಲ. ಆ ವಾತಾವರಣ ಇವತ್ತೇನಾದರೂ ನಾವು ಕಾಣ್ತಾ ಇದ್ದೇವೆ. ಏನು ಮುಂದಿನ ವರ್ಷದ ಇವ್ರ ಕಾಂಟ್ರಿಬ್ಯೂಷನ್ ಏನು ಗಾಂಧೀಜಿಯವರ ಹೆಸರಿನಲ್ಲಿ? ಈ ಕಳೆದ 1.5 ವರ್ಷದಲ್ಲಿ ಏನೇನು ಮಾಡಿದ್ದಾರೆ. ಇವತ್ತು ಈ ಸರ್ಕಾರ, ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿದೆ, ಕೇಂದ್ರ ಸರ್ಕಾರ 15ನೇ ಹಣಕಾಸು ಆಯೋಗ ರೆಕಮೆಂಡೇಶನ್ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಮೊದಲನೇ ಹಂತದ ಹಣ ಬಿಡುಗಡೆ ಏನಾಗಿದೆ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.